ನಾವೆಲ್ಲರೂ ತಿಳಿದುಕೊಳ್ಳೋಣ. ಕೀರ್ತನೆಗಳು 82ನೇ ಕೀರ್ತನೆ. ವಾಕ್ಯ ಪ್ರತ್ಯುತ್ತರವಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 82. ಕೀರ್ತನೆಗಳು 82. ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರೊಳಗೆ ನ್ಯಾಯ ವಿಧಿಸುತ್ತಾನೆ. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟರವರೆಗೆ? ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ. ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇವರು ಬುದ್ಧಿಹೀನರು, ವಿವೇಕ ಶೂನ್ಯರು ಆಗಿ ಅಂಧಕಾರದಲ್ಲಿ ಅಳೆಯುತ್ತಾರೆ. ಭೂಮಿಯ ಅಸ್ಥಿವಾರಗಳೆಲ್ಲ ಕದಲುತ್ತವೆ. ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ ಹೋಗುವಿರಿ. ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ದೇವರೇ, ಹೇಳು, ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು. ನೀನು ಎಲ್ಲಾ ಜನಾಂಗಗಳ ಒಡೆಯನಲ್ಲವೇ? ದೇವರೇ, ಹೇಳು, ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು. ನೀನು ಎಲ್ಲಾ ಜನಾಂಗಗಳ ಒಡೆಯನು ಅಲ್ಲವೋ? ಕಣ್ಣುಗಳನ್ನು ಮುಚ್ಚಿ ಕೈಗಳ ಮೇಲೆ ಕೆತ್ತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ, ಕರ್ತನೆ, ಈ ಸುಂದರವಾದ ಸಮಯದಲ್ಲಿ ಕರ್ತನೆ ಹಾಡುಗಳನ್ನು ಆಡುವುದಕ್ಕೆ, ಕರ್ತನೆ ಕೀರ್ತನೆಗಳನ್ನು ಓದುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮ ಮನಸ್ಸುಗಳನ್ನು, ನಮ್ಮ ಮನೋನೇತ್ರಗಳನ್ನು ತೆರೆ ಮಾಡಬೇಕಾಗಿ ಬಿಡ್ತಾ ಇದ್ದೇನೆ. ಕರ್ತನೆ, ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳು ಯೇಸುವೇ ನಿನ್ನ ಹೆಸರಿನಲ್ಲಿ ಕರ್ತನೆ ನಾವು ಕರ್ತನೆ ಮರೆಮಾಚಿಕೆ ಬೇಕೆಂಬುದಾಗಿ ಬಿಡ್ತಾ ಇದ್ದೇನೆ. ಕರ್ತನೆ, ಆರಂಭ ಪ್ರಾರ್ಥನೆ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ಯೇಸುವೇ, ನಿನ್ನ ಕೃಪೆ ಸಾನ್ನಿಧ್ಯವನ್ನ ದೇವರೇ ನಮ್ಮನ್ನು ಆವರಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಕರ್ತನೆ, ಅಪ್ಪ, ನಮಗಿರುವ ಎಲ್ಲ ಅನುಕೂಲತೆಗಳನ್ನ, ಅನಾನುಕೂಲತೆಯನ್ನ ಯೇಸುವೇ ನಿನ್ನ ಹೆಸರಿನಲ್ಲಿ ನಾವು ಒಪ್ಪಿಸಿಕೊಡುವರಾಗಿದ್ದೇವೆ. ಕರ್ತನೆ, ಯೇಸುವೇ, ನಿಮಗೆ ಸ್ತೋತ್ರವಾಗಲಿ. ಯಾವ ಒಂದು ಆರಾಧನೆಗೆ ಅಡೆತಡೆಗಳಾಗದ ರೀತಿಯಲ್ಲಿ ಯಾವುದೇ ಕರ್ತನೆ ವಿದ್ಯುತ್ ತೊಂದರೆಗಳಾಗಲಿ, ಯಾವುದೇ ಬಿಸಿಲಿನ ತಾಪವಾಗಲಿ ಯೇಸುವೇ ಕರ್ತನೆ ಯಾವುದು ನಮ್ಮ ಕರ್ತನೆ ಅಂಟದಂತೆ ದೇವರೇ ನಮ್ಮನ್ನ ಕರ್ತನೆ ಸುರಕ್ಷಿತವಾಗಿ ನಮಗೆ ದೇವರೇ ಒಂದು ಕಾವಲಾಗಿ ದೇವರೇ ಇರಿಸಬೇಕಾಗಿ ಬಿಡ್ತಾ ಇದ್ದಾನೆ. ಕರ್ತನೆ, ಯೇಸುವೇ, ನಿನ್ನ ಸಂವಿಧಾನವನ್ನು ಹುಡುಕಿಕೊಂಡು ಬಂದಿದ್ದೇವೆ. ಯೇಸುವೇ, ನಿನ್ನ ಸಮ್ಮುಖವನ್ನ ಬಯಸಿ ಬಂದಿದ್ದೇವೆ. ಕರ್ತನೆ, ಅಪ್ಪ, ಆರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಹಾಡುಗಳ ಮೂಲಕ ನಿನ್ನ ಹಾಡಿ ಹರಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು. ಯೇಸುವೇ, ನಿನ್ನ ಒಂದು ಕರ್ತನೆ ಪ್ರತಿಯೊಂದು ಭಾಗಗಳು ಯೇಸುವನ್ನ ಆರಾಧನೆ ಮಾಡಲಿ. ಕರ್ತನೆ, ಯೇಸುವೇ, ನಿನಗೆ ಮಹಿಮೆ ತರುವಂತದಾಗಲಿ. ಕರ್ತನೆ, ನನಗೆ ಸ್ತೋತ್ರವಾಗಲಿ. ಯೇಸು ರಾಜನೇ, ಆರಂಭ ಪ್ರಾರ್ಥನೆ ಮೊದಲುಗೊಂಡು ಕರ್ತನೆ ಅಪ್ಪ ಪ್ರಕಟಣೆಯ ಭಾಗವನ್ನು ಕೂಡ ನಿನ್ನ ಆಶೀರ್ವದಿಸು. ಸಾಕ್ಷಿಯ ಭಾಗವನ್ನು ಮಹಿಮೆ ಹೊಂದಬೇಕಾಗಿ ಬಿಡ್ತಾ ಇದ್ದಾರೆ. ಆರಾಧನೆ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾರೆ. ಯೇಸುವೇ, ಕರ್ತನೆ ದೈವ ಸಂದೇಶದ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾರೆ. ಕರ್ತನೆ, ಅಪ್ಪ, ಈ ಬೇಸಿಗೆ ಸಮಯದಲ್ಲಿ ಕೂಡ ದೇವರೇ ಕರ್ತನೆ ಕರೆಂಟ್ ಇದ್ದರೂ ಇಲ್ಲದಿದ್ದರೂ ಯೇಸುವೇ ನಿನ್ನ ಆರಾಧನೆ ಮಾಡುವುದಕ್ಕಾಗಿ ದೇವರೇ ನಮ್ಮನ್ನು ಪ್ರೇರೇಪಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸಬೇಕಾಗಿ ಬಿಡ್ತಾ ಇದ್ದಾರೆ. ಕರ್ತನೆ, ಅಪ್ಪ, ನಮ್ಮ ಶರೀರದಲ್ಲಿ ಏನೇ ಸಂಕಟಗಳಿದ್ದರೂ ಯೇಸುವೇ ನಿನ್ನ ಹೆಸರಿನಲ್ಲಿ ನಾವು ಜಯಶಾಲಿಗಳಾಗುವಂತೆ ಯೇಸುವೇ ನಿನ್ನ ಹೆಸರಿನಲ್ಲಿ ಸಹಿಸಿಕೊಳ್ಳಿಕ್ಕೆ ಒಂದು ಸಹಾಯ ಮಾಡು. ಕರ್ತನೆ, ಈ ಆರಾಧನೆಯಲ್ಲಿ ವಿಶೇಷವಾದ ಬಿಡುಗಡೆ, ಈ ಆರಾಧನೆಯಲ್ಲಿ ವಿಶೇಷವಾದ ನಿನ್ನ ಪ್ರಸನ್ನತೆ, ಈ ಆರಾಧನೆಯಲ್ಲಿ ವಿಶೇಷವಾದ ಅಭಿಷೇಕ ದೇವರೇ ನಮ್ಮ ಒಬ್ಬೊಬ್ಬರ ಮೇಲೆ ಕರ್ತನೆ ಅಪ್ಪ ದೇವರೇ ನೀನು ಇಳಿಸಬೇಕಾಗಿ ಬಿಡ್ತಾ ಇದ್ದಾನೆ. ಕರ್ತನೆ, ಯೇಸುವೇ, ನಮಗೆ ಕೊಟ್ಟಿರುವ ಈ 2 ತಾಸುಗಳು ನಮ್ಮನ್ನು ನಾವೇ ಮರೆತು ಆರಾಧನೆ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡು. ಯೇಸುವೇ, ನಮ್ಮ ಮನಸ್ಸುಗಳು, ನಮ್ಮ ಕಿವಿ, ನಮ್ಮ ಯೋಚನೆ, ನಮ್ಮ ಹೃದಯ ಎಲ್ಲವೂ ಯೇಸುವಿಗೆ ಕರ್ತನೆ ಸಮರ್ಪಣೆ ಮಾಡುವರಾಗಿದ್ದೇವೆ. ಕರ್ತನೆ, ದೇವರಾತ್ಮನೇ ನಮ್ಮನ್ನು ಬಲಪಡಿಸು. ಯೇಸುವೇ, ನಮ್ಮನ್ನ ಕರ್ತನೆ ಪ್ರಾರ್ಥನೆ ಮಾಡುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ಯೇಸುವೇ ಹೆಚ್ಚೆಚ್ಚಾಗಿ ನಮ್ಮನ್ನು ಉಪಯೋಗ ಮಾಡಬೇಕಾಗಿ ಬಿಡ್ತಾ ಇದ್ದೇನೆ. ಕರ್ತನೆ, ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ.
ಮಾಡಿ ಎಲ್ಲರೂ ಕೂತ್ಕೊಳ್ರಿ. ಎಂಬತ್ತೆರಡನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಆಲ್ರೆಡಿ ಈಗಾಗಲೇ ನಾವು ಓದಿದ್ವಲ್ವಾ. 82ನೇ ಅಧ್ಯಾಯ 1ರಿಂದ 8ವರೆಗೂ ನಾವು ಓದಿದ್ವಿ. ಅದರಲ್ಲಿ ಮುಖ್ಯವಾದ ಕೀಪದ ಯಾವುದು? ಕೀಪದ ಮುಖ್ಯವಾದ ಕೀಪದ ಯಾವುದು? ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರೊಳಗೆ ನ್ಯಾಯ ವಿಧಿಸುತ್ತಾನೆ. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಕ್ಷಿಣ್ಯ ಕೊಡುವುದು ಇನ್ನೆಷ್ಟರವರೆಗೆ. ಈಗ ನಾವು ಓದ್ಕೊಂಡು ಬಂದಿದ್ದೀವಲ್ವಾ, 8 ವಚನವರೆಗೂ ನಾವು ಓದಿದ್ದೀವಿ. ಅದರಲ್ಲಿ ಮುಖ್ಯವಾದ ಕೀಪದ ಯಾವುದು? 8ನೇ ವಚನ. ದೇವರೇ, 7 ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸುವವರು ಇಲ್ಲ ಎಂಬುದಾಗಿ. ಮತ್ತೆ ಮಂಜು ಅವರಿಗೆ 8ನೇ ವಾಕ್ಯ ಕೀಪದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕರೆಂಟು ಮತ್ತೆ ರಾಕೇಶ್, ಈಗ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿದ್ರೆ, ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರೊಳಗೆ ನ್ಯಾಯ ವಿಧಿಸ್ತಾನೆ. ಅಂದ್ರೆ ಏನರ್ಥ? ಈ ಭೂಲೋಕದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಹೌದಲ್ವಾ? ಎಷ್ಟು ದೇವರುಗಳಿದ್ದಾರೆ? 330 ಕೋಟಿ ದೇವರುಗಳು ಇದ್ದಾರೆ. ಯಾರು ಹೇಳಿದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹಂಗೆ ಹೇಳಿದ್ರೆ ಜನ ಏನ್ ಮಾಡ್ತಾರೆ ಗೊತ್ತಾ? ಜಗಳ ಮಾಡ್ತಾರೆ. ಅಲ್ಲಯ್ಯ, ಯೇಸು ಸ್ವಾಮಿ ನಂಬೋದಕ್ಕೆ ಮುಂಚಿತವಾಗಿ ನಾವೆಲ್ಲ ಏನು ಮಾಡಿದ್ವಿ? ಅನೇಕ ದೇವರುಗಳನ್ನು ಪೂಜೆ ಮಾಡಿದ್ವಾ ಇಲ್ವಾ? ಈಗಿಲ್ಲ, ಕರೆಕ್ಟ್. ಆವಾಗ ಯೇಸು ಸ್ವಾಮಿಯ ನಂಬೋದಕ್ಕೆ ಮುಂಚಿತವಾಗಿ ಈಗಲೂ ಕೂಡ ಪ್ರಪಂಚದಲ್ಲಿ ಎಷ್ಟೋ ದೇವರುಗಳು ಇದ್ದಾರೆ. ಅವರ ಮಧ್ಯದಲ್ಲಿ ನಮ್ಮ ದೇವರು, ಇಸ್ರಾಯೇಲ್ಯರ ದೇವರು, ಯಹೂದ್ಯರ ದೇವರು ಯೇಸು ಕ್ರಿಸ್ತನು ಏನು ಮಾಡ್ತಾನೆ? ನ್ಯಾಯ ವಿಚಾರಣೆ ಮಾಡ್ತಾನೆ. ಎಲ್ಲಿ? ಸ್ವರ್ಗದಲ್ಲಿ. ಪರಲೋಕದಲ್ಲಿ ಏನು ಮಾಡ್ತಾನೆ? ಭೂಮಿಯಲ್ಲಿ ಯಾರ್ಯಾರು ದೇವರುಗಳು ಎಣಿಸಿಕೊಳ್ಳುತ್ತಾರೋ. ಮತ್ತೆ ಇನ್ನೊಂದು ವಾಕ್ಯ ಕೂಡ ಇದೆ, 6ನೇ ವಾಕ್ಯ ಹೋದ್ರಿ. ನೋಡ್ರಿ, ಇಲ್ಲಿ ದಾವೀದನು ಹೇಳ್ತದಾನೆ, ಆಸಾಫನ ಕೀರ್ತನೆ ಏನ್ ಹೇಳ್ತಾನೆ ಅಂದ್ರೆ, ನೀವು ದೇವರುಗಳಂತೆ. ಜನ ಏನ್ ಮಾಡ್ತಾರ? ನೀವು ಏನಾದ್ರು ಸಹಾಯ ಮಾಡಿದ್ರೆ ದೇವರಂತ ಸಹಾಯ ಮಾಡಿದ್ಯಪ್ಪ, ದೇವರಪ್ಪ ನೀನು ಪುಣ್ಯ ಮಾಡಿದೆಪ್ಪ, ದೇವ್ರ ತರ ಬಂದಿದೀಯ, ನೀನೇ ದೇವರು. ಅಡ್ಡ ಬೀಳ್ತಾರ ಮನುಷ್ಯನಿಗೆ. ಅಲ್ಲದಯ್ಯ, ಏನಾದ್ರೂ ಒಂದು ಪೈಸಾ ಮಾಡಿದ್ರೆ ಏನ್ ಮಾಡ್ತಾರೆ? ಅಡ್ಡ ಬೀಳ್ತಾರೆ. ದೇವರಪ್ಪ ನೀನು ದೇವರಂತ ಸಹಾಯ ಮಾಡಿದಿ. ಇಲ್ಲಾಂದ್ರೆ ಸಹಾಯ ಮಾಡಿದ್ರೆ ದೇವರು, ಸಹಾಯ ಮಾಡಿಲ್ಲ ಅಂದ್ರೆ ಸೈತಾನನು, ದೆವ್ವ, ಪಿಚಾಚಿ, ಏನೇನು ಬೇಕೋ ಎಲ್ಲ ಏನ್ ಮಾಡ್ತಾರೆ? ಬೈತಾರೆ. ನಾವು ದೇವರುಗಳಾಗ್ತೇವೆ ಯಾವಾಗ? ಯೇಸು ಕ್ರಿಸ್ತನ ಒಂದು ಮಹಿಮೆಯ ಶರೀರಕ್ಕೆ ಬಂದಾಗ ನಾವೇನಾಗ್ತೇವೆ ಅಂತ ಹೇಳಿದ್ರೆ, ನಾವು ಸತ್ತ ಮೇಲೆ ನಾವು ಯೇಸುವಿನಂತೆ ಆಗ್ತೇವಂತೆ. ಭೂಮಿಯಲ್ಲಿರುವಾಗ ನಾವು ಪಾಪಿಗಳಾಗಿರ್ತೇವೆ, ಆದರೆ ನಾವು ಸತ್ತ ಮೇಲೆ ಯಾರಾಗಿರ್ತೇವೆ? ಯೇಸುವಿನಂತೆ ಮಹಿಮೆಯ ವಸ್ತ್ರವನ್ನ, ಮಹಿಮೆಯ ಶರೀರವನ್ನ ನಾವೇನ್ ಮಾಡ್ತೇವೆ? ಧರಿಸಿಕೊಂಡು ಮೇಲೆ ನಾವು ಹಾರಿ ಹೋಗ್ತೇವೆ. 3ನೇ ವಚನ ನೋಡ್ತೇವೆ, ಕುಗ್ಗಿದವರ ಮತ್ತು ಅನ್ಯಾಯರ ನ್ಯಾಯವನ್ನು ಸ್ಥಾಪಿಸಿರಿ, ದುರ್ಕಿತರ ಮತ್ತು ದರಿದ್ರ ನೀತಿಯನ್ನ ಉಳಿಸಿರಿ. ನೀತಿ ಸತ್ತು ಹೋಗಿದೆ, ನ್ಯಾಯ ನಾಶವಾಗಿ ಹೋಗಿದೆ, ಅನ್ಯಾಯವು ತುಂಬಿಕೊಂಡಿದೆ, ಅನೀತಿಯನ್ನು ತುಂಬಿಕೊಂಡಿದೆ, ದುಷ್ಟತ್ವವು ಭೂಮಿಯಲ್ಲಿ ಏನಾಗಿದೆ? ತುಂಬಿಕೊಂಡಿದೆ. ಭೂಮಿಯಲ್ಲಿ ನೀತಿ ಇದೆಯಾ? ಭೂಮಿಯಲ್ಲಿ ನ್ಯಾಯ ಇದೆಯಾ? ನ್ಯಾಯ ಧರ್ಮ ಇದೆಯಾ? ಇಲ್ಲ. ನ್ಯಾಯ ಧರ್ಮ ಎಲ್ಲಿ ಹೋಯ್ತು? ಸತ್ತು ಹೋಯ್ತು. ಮತ್ತೆ 7ನೇ ವಚನ, ಆದರೂ ನರರಂತೆ ಸತ್ತೇ ಹೋಗ್ತೀವಂತ. ನಾವು ಜೀವಂತವಾಗಿ ಶಾಶ್ವತವಾಗಿ ನಾವು ಇರ್ತೀವ? ಜೀವಂತವಾಗಿ ಇಲ್ಲ. ಒಂದು 5 ನಿಮಿಷ, ಒಂದು 15 ನಿಮಿಷ ನಾವು ಇರ್ತೇವೆ. ಸೊ ದೇವರ ಮುಂದೆ ನಾವು ಒಪ್ಪಿಸಿಕೊಡೋಣ. ದೇವರೇ, ನಾವು ನರರಂತೆ ನಾವು ಸತ್ತು ಹೋಗ್ತೇವೆ. ನೆನ್ನೆ ಇದ್ದವರು ಇವತ್ತಿಲ್ಲ,
ಈ ತಿಂಗಳೆಲ್ಲ ಫುಲ್ ಸಾವಿನ ಸುದ್ದಿಯೇ ನಾವು ಕೇಳ್ತಾ ಇದ್ದೀವಿ. ಒಬ್ಬರ ಅವ್ರು ಸತ್ರು, ಇವ್ರು ಸತ್ರು, ರೆವರೆಂಡ್ ಸತ್ರು, ಬಿಷಪ್ ಸತ್ರು, ಈ ಸಿರಾದಲ್ಲಿ ಅವ್ರು ಸತ್ರು, ಬೆಂಗಳೂರಲ್ಲಿ ಒಬ್ರು ಸತ್ರು, ಹೀಗೆ ಈ ಕಡೆ ಚಿಕ್ಕಮಗಳೂರಾಗ ಒಬ್ರು ಸತ್ರು ಎಂಬುದಾಗಿ ಬರೀ ಸಾವಿನ ಸುದ್ದಿಯನ್ನೇ ನಾವೇನ್ ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಹಲ್ಲೆಲೂಯಾ. ಈ ತಿಂಗಳು, ಈ ವರ್ಷ ಎಲ್ಲ ಏನನ್ನ ಕೇಳ್ತಾ ಇದ್ದೇವೆ? ಸಾವಿನ ಸುದ್ದಿಯನ್ನೇ ನಾವು ಕೇಳ್ತಾ ಇದ್ದೇವೆ. ನರರು, ಮನುಷ್ಯರು ಇನ್ನೂ ಸ್ವಲ್ಪ ಎಷ್ಟೋ ವರ್ಷ ಇರಬೇಕಾಯ್ತು, ಇನ್ನೂ ಸ್ವಲ್ಪ ದಿನ ಇರಬೇಕಾಯ್ತು ಎಂಬುದಾಗಿ ಏನ್ ಮಾಡ್ತಾರೆ ಜನ? ಆಸೆ ಪಡ್ತಾರೆ. ನಮ್ಮ ಆಸೆ ನೆರವೇರುತ್ತಾ? ಇಲ್ಲ. ಒಂದು ಕ್ಷಣದಲ್ಲೇ ದೇವರು ಏನ್ ಮಾಡ್ತಾರೆ? ಆತನು ನಮಗೆ ಮರಣವನ್ನು ಕೊಟ್ಟರೆ ನಾವು ಯಾರಿಂದಲೂ ತಪ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಭುವಿನಂತೆ ನಾವೆಲ್ಲ ಏನ್ ಮಾಡ್ತೇವೆ? ಪ್ರಭುಗಳು ಕೂಡ ಬಿದ್ದು ಹೋಗ್ತಾರೆ. ಅರಸರಾಗಲಿ, ಯಾಜಕರಾಗಲಿ, ಶ್ರೀಮಂತರಾಗಲಿ. ಈ ಮರಣಕ್ಕೆ ಬಡವರು ಶ್ರೀಮಂತರು ಲೆಕ್ಕಕ್ಕೆ ಇಲ್ಲ, ದೊಡ್ಡವರು ಸಣ್ಣವರು ಅಲ್ಲ. ಸಾವು ಬಂದ ಕ್ಷಣ ಏನಾಗುತ್ತೆ? ಸತ್ತು ಹೋಗ್ಬಿಡ್ತಾರೆ. ಕಳೆದ ವಾರದಲ್ಲಿ ಬಡವನಹಳ್ಳಿಗೆ ನಾನು ಹೋಗಿ ಬರ್ತಿರುವಾಗ ಇಷ್ಟು ಗ್ಯಾಪ್ ಅಷ್ಟೇ. ಆಟದ ಮೇಲೆ ತಪ್ಪು, ನಂದೇನು ತಪ್ಪಿಲ್ಲ. ನಾನು ಪಾಠ ಎಲ್ಲಕ್ಕೆ ಹೋಗ್ತಾ ಇರ್ತೇನೆ. ಬೈಕಿನಲ್ಲಿ ಬಡವನಹಳ್ಳಿ ಮುಗಿಸ್ಕೊಂಡು ಬರುವಾಗ ಆಟೋದವನು ಏನ್ ಮಾಡ್ತಾನೆ? ಸಡನ್ ಆಗಿ ಹಿಂಗೆ ಯೂಟರ್ನ್ ಮಾಡ್ಬಿಟ್ಟ. ದೇವ್ರ ಕೃಪೆಯಿಂದ ದೇವರು ನನ್ನನ್ನು ಬದುಕಿಸ್ತಾನೆ. ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಹಾಸ್ಪಿಟ್ಲಾಗಿ ಇರ್ಬೇಕಾಯ್ತು, ಸತ್ತೋಗಿರ್ತೀನಿ ಅನ್ನೋ ಗೊತ್ತಿಲ್ಲ. ಆದ್ರೆ ದೇವರ ಕೃಪೆ ನಮ್ಮನ್ನ ಏನ್ ಮಾಡ್ತದೆ? ಕಾಪಾಡ್ತದೆ. ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ದಿನ ಈ ಬೇತೇಲ್ ಸಭೆಯಲ್ಲಿ ವಿಶ್ವಾಸಿಗಳು ಸಂಗಡ ಹೋರಾಡಬೇಕಂತ ದೇವ್ರು ಏನ್ ಮಾಡ್ತಾರೆ? ಜೀವವನ್ನ ಕೊಟ್ಟಿದ್ದಾನೆ. ಒಂದು ಕ್ಷಣ ಅಷ್ಟೇ ದೇವ್ರು ಏನ್ ಮಾಡಿದಾನೆ? ಕಾಪಾಡಿದ. ಸೊ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಮರಣವು ನಮ್ಮನ್ನು ಏನ್ ಮಾಡ್ತದೆ? ಆವರಿಸಿಕೊಳ್ಳುತ್ತದೆ. ದೇವರ ಚಿತ್ತ ನಮಗೆ ಜೀವ ಮರಣಗಳು ದೇವರ ಚಿತ್ತವಾಗಿದೆ. ನಮ್ಮ ಕೈಯಿಂದ ಏನೂ ಇಲ್ಲ. ನಾವು ಆರಾಧನೆಗಾಗಿ ಸಿದ್ಧರಾಗೋಣ. ಸೊ ಹಾಡುವವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಒಂದು ಚರಣ ನಾನು ಹಾಡ್ತೇನೆ, ಎರಡನೇ ಚರಣ ಆಡುವಾಗ ನಾವು ಕೀಬೋರ್ಡ್ಗೆ ನಾವು ಸಮಯವನ್ನು ಒಗಿಸಿಕೊಡೋಣ. ನಿಮ್ಗೆ ವಾಟ್ಸಪ್ಪಲ್ಲಿ ನಾನು ಕಳಿಸಿದ್ದೀನಿ ಹಾಡಿನ ಸಂಖ್ಯೆ ಯಾವ್ದು ಆಡ್ಬೇಕಂತೇಳಿ. ಸೊ ಅದನ್ನು ವಾಟ್ಸಪ್ಪಲ್ಲಿ ನೀವು ನೋಡ್ಕೊಳ್ಳಿ. ಸೀರಿಯಲ್ ನಂಬರು ಈ ಪುಸ್ತಕದಲ್ಲಿ ಕೊಡಲ್ಪಟ್ಟಿದೆ. ಮೊದಲದಾಗಿ 87ನೇ ಹಾಡು, ಪ್ರಾಯಸಿಂಹವು ಹಸಿದಿದ್ದರು. ಅದಾದ್ಮೇಲೆ ಕೃತಜ್ಞತಾ ಸ್ತುತಿ ಹಾಡು 165. 58ನೇ ಹಾಡು, ಸ್ತುತಿಸಿರಿ ಯೇಸು ನಾಮವ. 163, ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ನಿಮ್ಮ ಹಾಡನ್ನು ಹಾಡಿ ದೇವರನ್ನು ನಾವು ಘನಪಡಿಸೋಣ. ನಮಗೆ ಕೊಟ್ಟಿರುವ ಈ ಅರ್ಧ ಗಂಟೆ ನೀವು ಎಲ್ಲಿದ್ದೀರಂತ ಮರೆತು ಬಿಡಬೇಕು. ಗಾಳಿ ಇದ್ರು, ಗಾಳಿ ಇಲ್ಲದಿದ್ರು, ಫ್ಯಾನ್ ಇದ್ರು, ಫ್ಯಾನ್ ಇಲ್ಲದಿದ್ರು, ಕರೆಂಟ್ ಇದ್ರು, ಇಲ್ಲದಿದ್ರು ಏನ್ ಮಾಡ್ಬೇಕು? ನಾನ್ ಸ್ಟಾಪ್ ಸಿಂಗಿಂಗ್ ಅನ್ನ ನಾವೇನ್ ಮಾಡ್ಬೇಕು? ಆರಾಧನೆಯನ್ನ ಮಾಡಬೇಕು. 85ನೇ ಹಾಡು. ಸೊ ಎದ್ದು ನಿಂತ್ಕೊಳ್ಳೋರು ಎದ್ದು ನಿಂತ್ಕೋಬಹುದು, ಕೂತ್ಕೊಳ್ಳೋರು ಕೂತ್ಕೋಬಹುದು, ನಿಮ್ಮ ಸ್ವತಂತ್ರ. 87. ಯಾರು ಬರ್ತೀರಾ ಹಾಡಾಡಕ್ಕೆ? ಮುಂದೆ ಯಾರು ಬರಲ್ಲ? ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ.
ಶತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಎರಿಕೋ ಗೋಡೆ ಮುಂದೆ ಬಂದರು, ಯೇಸುವಿನ ಮುಂದೆ ಹೋಗುವ. ಎರಿಕೋ ಗೋಡೆ ಮುಂದೆ ಬಂದರು, ಯೇಸುವಿನ ಮುಂದೆ ಹೋಗುವ. ಸರಿದು ಕಾಗಲವಿದು, ಸ್ತುತಿಯಿಂದ ಬಿತ್ತುವವರು. ಎದರದಿಯೂ ಕಾಗಲದಿರು, ಸ್ತುತಿಯಿಂದ ಬಿತ್ತುವವರು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಕೃತಜ್ಞತಾ ಗೀತೆಯಾಡು. ಶರೀರಾತ್ಮ ಪ್ರಾಣದಲ್ಲಿಯೇ ನೋಡುವ ಸಮಯದಲ್ಲಿ, ಶರೀರಾತ್ಮ ಪ್ರಾಣದಲ್ಲಿಯೇ ನೋಡುವ ಸಮಯದಲ್ಲಿ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಶತ್ರುವಿನ ಸೈನ್ಯ ಮುನ್ನ ಮುಟ್ಟಲು, ಶಿಲುಬೆಯ ನೆರಳುಂಟು. ಶತ್ರುವಿನ ಸೈನ್ಯ ಮುಟ್ಟಿಕೊಳ್ಳಲು ನೆರಳುಂಟು. ಆಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಆಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತಾ ಸ್ತುತಿಯಾಡು, ಗೀತೆಯಾಡು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ ಗೀತೆಯಾಡು. ಕರ್ತನು ಶತನು ಪರಿಶುದ್ಧನು, ಕರ್ತನು ಶತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿಯಾಡು, ಯೇಸುವಿಗೆ
Yesu
ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಯೋಚಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಯೋಚಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಯೋಚಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಹಾಲೆಲೂಯ, ಹಾಲೆಲೂಯ. ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ. ಯೇಸುವೇ, ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಆಗುವುದೆಲ್ಲವೂ ಒಳ್ಳೆಯದೇ, 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 ಒಳ್ಳೆಯದೇ ಇರುತ್ತದೆ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ಒಬ್ಬೊಬ್ಬರನ್ನ ಬಲಪಡಿಸು. ಯೇಸುವೇ, ನಿನ್ನ ಕರುಣೆಯಿಂದ, ನಿನ್ನ ಪ್ರೀತಿಯಿಂದ, ನಿನ್ನ ಆಶೀರ್ವಾದದಿಂದ ಪ್ರತಿಯೊಬ್ಬರು ತುಂಬಿಸು. ಯೇಸುವಿನ ನಾಮದಲ್ಲಿ ಹಾಲೆಲೂಯ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ಯೇಸುವೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರವಾಗಲಿ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ಯೇಸುವೇ, ನಿನಗೆ ಸ್ತೋತ್ರ. ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನು ನಿನಗೆ ಸಮರ್ಪಣೆ ಮಾಡುವುದಾಗಿದ್ದೇವೆ ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ. ಎಲ್ಲರೂ ಮೊಣಕಾಲೂರಿ ಕೈಗಳ ಮೇಲೆ ಕೆತ್ತಿ ಎಲ್ಲ ಮೊಣಕಾಲೂರೋಣ. ಯೇಸುವೆ, ಯೇಸುವಿಗೆ ಸಮರ್ಪಿಸೋಣ. ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಮಕ್ಕಳನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಮಾಡುವ ವ್ಯಾಪಾರಗಳನ್ನ ಯೇಸುವಿಗೆ ಸಮರ್ಪಿಸೋಣ. ಪ್ರಿಯರೇ, ಅಬ್ರಹಾಮನ ದೇವರ ನೀನಾಗೆ ಆರಾಧನೆ, ಇಸಾಕನ ದೇವರ ನೀನಾಗೆ ಆರಾಧನೆ, ಯಾಕೋಬಿನ ದೇವರ ನೀನಾಗೆ, ಯಾಕೋಬಿನ ದೇವರ ನೀನಾಗೆ ಆರಾಧನೆ, ಆರಾಧನೆ. ಕೈಗಳ ಮೇಲೆ ಕೆತ್ತಿ, ಯಾಕೋಬಿನ ದೇವರ ನೀನಾಗೆ, ಯಾಕೋಬಿನ ದೇವರ ನೀನಾಗೆ ಆರಾಧನೆ, ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ
ಯೇಸುವಿನ ಯಾರ್ಯಾರು ಆರಾಧನೆ ಮಾಡಿದಾರೋ, ಮೈ ಮರೆತು ಯಾರು ಆರಾಧನೆ ಮಾಡಿದಾರೋ ಅವರಿಗೆ ಆರೋಗ್ಯ, ಅವರಿಗೆ ಸೌಖ್ಯ ಉಂಟಾಗ್ತದೆ ಯೇಸುವಿನ ನಾಮದಲ್ಲಿ. ಯಾರು ಯೇಸುವಿನ ದರ್ಶನ ಮಾಡಿದಾರೋ, ಯೇಸುವಿಗೆ ಯಾರು ಘನಪಡಿಸಿದಾರೋ, ಯೇಸುವಿಗೆ ಯಾರ್ಯಾರು ಮಹಿಮೆ ಪಡಿಸಿದಾರೋ ಅವರಿಗೆ ಆಶೀರ್ವಾದ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಮುಂದಿನ ಎಲ್ಲ ಭಾಗವನ್ನು ಕರೆಗೆ ಒಪ್ಪಿಸ್ತಾ ಇದ್ದಾರೆ. ಸಾಕ್ಷಿ ಭಾಗವನ್ನು ಆಶೀರ್ವದಿಸು, ಪ್ರಕಟಣೆಯ ಭಾಗವನ್ನು ಆಶೀರ್ವದಿಸು, ಕಾಣಿಕೆ ಭಾಗವನ್ನು ಆಶೀರ್ವದಿಸು, ವಿಶೇಷವಾದ ಹಾಡುಗಳ ಭಾಗವನ್ನು ಆಶೀರ್ವದಿಸು, ಯೇಸುವಿನ ಸಂದೇಶ ಭಾಗವನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದಯಮಾಡಿ ಕೂತ್ಕೊಳ್ಳಿ. ಈಗ ಸಾಕ್ಷಿಯ ಸಮಯ. ದೇವರು ನಿಮ್ಮ ಜೀವನದಲ್ಲಿ ಕಳೆದ ವಾರದಿಂದ ಈ ವಾರದವರೆಗೂ ದೇವರು ಏನಾದರೂ ಅದ್ಭುತ ಕಾರ್ಯಗಳು ಸಾಕ್ಷಿಯನ್ನು ಮಾಡಿರುವುದಾದ್ರೆ ನೀವು ಸಾಕ್ಷಿಯಾಗಿ ಹೇಳಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೀನಿ. ಸಮಯ ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಮ್ಮ ಪಾಪುಗೆ ಮೊನ್ನೆ ಗುರುವಾರ 1 ವರ್ಷ ಆಯಿತು. ದೇವರು ತಾನೇ ಒಳ್ಳೆ ಆರೋಗ್ಯ ಕೊಟ್ಟು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರು ನಮಗೆ ಸ್ತೋತ್ರ. ಸುಮಾರು ವರ್ಷಗಳಿಂದ ಒಂದು ಸೆಟ್ ಕಟ್ಟಬೇಕಂತ ಇದ್ದು, ದೇವರು ಸೆಟ್ ಕಟ್ಟಿ ಪೂರ್ತಿ ಆಗುವಂತೆ ದೇವರು ಅದಕ್ಕೆ ಬೇಕಾದ ಹಣ ಸಹಾಯವನ್ನು ದೇವರು ಸಹಾಯ ಮಾಡಿ ಆ ಒಂದು ಸೆಟ್ ಕಟ್ಟುವಂತೆ ದೇವರು ಮಾಡಿದ್ದ ಅದ್ಭುತಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ದೇವರ ಚಿಕ್ಕ ಸಾಕ್ಷಿಯನ್ನು ಆಶೀರ್ವದಿಸಿ. ದೇವರ ನಮಗೆ ಸ್ತೋತ್ರವಾಗಲಿ. ಕಳೆದ ಕರೆಕ್ಟ್ ತಿಂಗಳಲ್ಲೇ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಹಾವು ಬಂದಿತ್ತು. ನಾಗರಾವು ಅಂದರೆ ತುಂಬ ದೊಡ್ಡದಿತ್ತು. ಅದು ಹಿಂದಗಡೆಯಿಂದ ಬಂದಿತ್ತು. ಹಿಂದಗಡೆ ಸಿಮೆಂಟ್ ರೂಮ್ ಅಂತ ಐತೆ, ಅಲ್ಲಿ ಬಾಗಿಲು ಓಪನ್ ಮಾಡಿದಾಗ ಅಲ್ಲಿ ಯಾವಾಗಲೂ ಬಂದು ಕೂತ್ಕೊಂಡೈತೆ. ನಮ್ಮನೆಯವ್ರು ಹಿಂದಗಡೆ ಬಾಗಿಲು ಕ್ಲೋಸ್ ಮಾಡೋಣ ಅಂತ ಹೋಗಿದ್ದಾರೆ, ಬಟ್ ಲೈಟ್ ಹಾಕಿದ್ದಿಲ್ಲ, ಕತ್ಲಿತ್ತು. ಯಾವಾಗಲೂ ಹೋಗಿ ಹಾಕ್ಬರೋರು ಹಂಗೆ ಹೋಗಿದ್ದಾರೆ. ನಾಗರಾವು ಬಂದ್ಬಿಟ್ಟು ಒಂದು ಇಂಚ್ ಅಷ್ಟೇ ಅವ್ರಿಗೂ ಮತ್ತೆ ಹಾವಿಗೆ ಅದು ಎಡೆ ಎತ್ತಿ ಇದು ಮಾಡೈತೆ. ನಮ್ಮ ಮನೆಯವ್ರು ಕಾಲು ಇಕ್ಕಿದ್ದಾರೆ, ಬಟ್ ಅದು ಸ್ವಲ್ಪ ಸೈಡಿಗೆ ಕುಗ್ಗೈತೆ ಹಾವು. ನಮ್ಮ ಮನೆಯವ್ರು ಬೇಗ ಆಚೆ ಬಂದ್ಬಿಟ್ಟು ಹಾವುಗಳನ್ನ ಫೋನ್ ಮಾಡಿದ್ರು. ಆದರೆ ದೇವರು ಆ ಕತ್ಲಲ್ಲೂ ಹಾವು ಕಣ್ಣಿಗೆ ಕಾಣಿಸುವಂತೆ ದೇವರು ಅವ್ರಿಗೆ ಮಾಡೋದಕ್ಕೆ ಕೋಟಿ ಕೋಟಿ ಸ್ತೋತ್ರ. ತುಂಬಾ ದೊಡ್ಡದಿತ್ತು ನಾಗರಾವು. ಹಾವಿಡಿಯೋರು ಅಂತೂ ಅವನ್ನ ಕಚ್ಚಿದ್ರೆ ತುಂಬ ಉಳಿಯೋದು ಕಷ್ಟ ಇರ್ತಿತ್ತು. ಅದೇ ದೇವರು ಅವರಂತ ಸಂಕಷ್ಟದಲ್ಲೂ ಅವ್ರಿಗೆ ಕಾದು ನಡೆಸಿ ಕಾಪಾಡಿದ್ದೆ ದೇವ್ರ ಕೋಟಿ ಸ್ತೋತ್ರಕ್ಕೆ. ಮತ್ತೆ ನಾವು ಊರಿನ ಮನೆಗೆ ಮತ್ತೆ ಈ ವಾರದಲ್ಲಿ ಅದೇ ಥರದ್ದು ನಾಗರಾವು ಬಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು, ಅಂಗಡಿಲಿ ಬಂದಿತ್ತು. ನಮ್ಮ ಮನೇಲಿ ಯಾವತ್ತೂ ಸಂಜೆ ಅಷ್ಟೇ ಬಾಗಿಲು ಕ್ಲೋಸ್ ಮಾಡೋದಂತ. ಈ ಸತಿ ಒಳಗಡೆನೆ ಬಂದ್ಬಿಟ್ಟೈತೆ. ಸೀಟ್ ಇಕ್ಕಿದ್ವಿ, ಮುಂದಗಡೆ ಒಳಗೆ ಹೋಗೋಕ್ಕೆ ಅಲ್ಲಿ ಸೀಟ್ ಅಡಿಗೆ ಇತ್ತು. ನಮ್ಮ ಮನೇಲಿ ಕಾಲಿಗತ್ತೆ ಆ ಸೀಟ್ ಅಡಿಗೆ ಮತ್ತೆ ಹೋಯ್ತು. ನಮ್ಮ ಮನೇಲಿ ಮತ್ತೆ ಫೋನ್ ಮಾಡಿದ್ರು, ನೋಡಿದ್ರೆ ನಾಗರಾವ್ ಅದು ಯಾಕೋ ಗೊತ್ತಿಲ್ಲ. ಮತ್ತು ಆದರೂ ಈ ಸತಿನೂ ದೇವರು ಕಾಪಾಡಿದ್ದಾರೆ. ಅವ್ರಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಹಾವು ಮನೆಗೆ ಬೀಳುವಂತೆ ಮಾಡಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ಅಕ್ಕಿನ ಹೇಳಿದೆ ಚೇರನ್ನು ಮತ್ತು ಹಾವು ತಲೆ ಜಜ್ಜಲು ದೇವರು ನಮ್ಗೆ ಅಧಿಕಾರ ಕೊಟ್ಟಿದೆ. ಅದೇ ಪ್ರಕಾರ ದೇವರು ನಮಗೆ ಎಲ್ಲ ಸಂಕಷ್ಟದಿಂದಲೂ ಕಾದು ನಡೆಸಿಕ್ಕೆ ದೇವ್ರ ಕೋಟಿ ಕೋಟಿ ಸ್ತೋತ್ರ. ಕಳೆದ ವಾರದಲ್ಲಿ ನಮ್ಮ ಕುಟುಂಬದ ಶಾಂತಿ ಸಮಾಧಾನ ಆರೋಗ್ಯ ಜೈಲ್ಗೆ ಮತ್ತು ನೆಗಡೆ ಎಲ್ಲ ಬಂದಿತ್ತು. ನಾನು ಪ್ರೇಯರ್ ಮಾಡಿ ಸಿರಪ್ ಆಗ್ತೀನಿ, ನೆಗಡೆ ಅವ್ರಿಗೂ ಕಮ್ಮಿ ಆಯಿತು. ದೇವರು ನಮಗೆ ಕೋಟಿ ಕೋಟಿ ಸ್ತೋತ್ರ.
ಕ್ರೈಸ್ತರು ಹಲ್ಲೆಲೂಯಾ. ವಿಶೇಷವಾದ ಪ್ರಕಟಣೆ ಇದೆಯಾ? ಬನ್ನಿ. ಮತ್ತೆ ನಾನು ಎಷ್ಟೊತ್ತು ಕುದುರಲ್ಲ ಹೇಳಿ. ಕರ್ತನ ನಮಗೆ ಮಹಿಮೆ ಉಂಟಾಗಲಿ. ವಿಶೇಷ ಒಂದು ಏನಂದರೆ ಮುಂದಿನ ಭಾನುವಾರ ಮಗದು ನಾಮಕರಣ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಮಯ ಮಾಮೂಲಿ ಇದೇ ಟೈಮ್ಗೆ ಇರುತ್ತೆ. ಎಲ್ಲರೂ ಕುಟುಂಬ ಸಮೇತ ಬರಬೇಕು ಎಂಬುದಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ನಮ್ಮ ಹೆಸರು ಕೇಳೋದಾಗಿತ್ತು, ದಯವಿಟ್ಟು ಕ್ಷಮಿಸಿ ಆಲೋಚನೆಗಾಗಿ. ಮುಂದಿನ ಭಾನುವಾರ ಬರ್ರಿ, ನೀವು ಮುಂದೆ ಬನ್ನಿ. ಪಾಪ ತಗೊಂಡು ಬರ್ರಿ. ನಿಮಗೋಸ್ಕರ ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ನಿಂತುಕೊಳ್ಳೋಣ. ಸೊ ಮಂಜು ಮತ್ತೆ ಜಾಯ್ಸ್ ಸರ್ ಹೆಸರನ್ನೇ ಇಟ್ಟಿಲ್ಲ, ಮುಂದಿನ ವಾರ ಇಡ್ತಾರೆ. ಸೊ ನಾಗಮಣಿ ಸಿಸ್ಟರ್ ಅವರು ಫ್ಯಾಮಿಲಿಯಾಗಿ ಕುಟುಂಬವಾಗಿ ಮುಂದೆ ಬರ್ತಾರೆ. ನಿಂತ್ಕೊಂಡ್ರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ಎಲ್ಲರ ಕೈಗಳ ಮೇಲೆ ಕೆತ್ತಿರಿ, ಇವರ ಮೇಲೆ ಚಾಚರಿ. ಬರುವ ಭಾನುವಾರ ಇದೇ ಸಮಯ ಆರಾಧನಾ ಸಮಯಕ್ಕೆ ಆರಾಧನೆ ಎಲ್ಲ ಮುಗಿದ ಮೇಲೆ ನಾಮಕರಣ ಇರ್ತದೆ. ಸೊ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದೆ ಮುಂದಿನ ಭಾನುವಾರ. ಕಾರ್ಯಕ್ರಮ ಆದಮೇಲೆ ಎಲ್ಲರಿಗೂ ಸಿಹಿಯಾದ ಊಟ ಕೂಡ ಇರ್ತದೆ. ಊಟ ಇದೆಯಾ? ಔತಣ ಕೂಡ ಇದೆ. ಸೊ ಹಾಗಾಗಿ ಔತಣವನ್ನು ಅದರಲ್ಲಿ ಸಂತೋಷದಲ್ಲಿ ಭಾಗಿಗಳಾಗಿ ನೀವು ಸಂತೋಷವಾಗಿ ಈ ಸಣ್ಣ ಪಾಪವನ್ನು ಪ್ಲಸ್ ಮಾಡಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಹೋಗಬೇಕು. ಕಳೆದ ವಾರದಲ್ಲಿ ಬರ್ತಡೇ ಇತ್ತು, ಹೋದ ವಾರ ಹೇಳ್ಬೇಕಾಯ್ತು, ಹೋದ ವಾರ ಹೇಳಲಿಲ್ಲ. ಇದೇ ಥರ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಸೊ ಇವತ್ತು ಏನಿಲ್ಲ, ವರ್ಷವೆಲ್ಲ ಇವರು ಬರ್ತಡೇನೆ. ಹಲ್ಲೆಲೂಯಾ. ಸೊ ಕೈಗಳ ಮೇಲೆ ಕೆತ್ತನ ಮೊದಲನೇ ವರ್ಷದ ಒಂದು ವಯಸ್ಸಿನ ಒಂದು ವರ್ಷೋತ್ಸವನ ದೇವರು ಬಲಪಡಿಸುತ್ತೆ. ಒಳ್ಳೆ ಜ್ಞಾನ ಕೊಡುವಂತೆ. ಅಪ್ಪ ಒಂದು ಬೀಜಿಗೆ ಬಾರಿಸಿದ್ರೆ ಎರಡರಷ್ಟು ಬೀಜಿಗೆ ಬಾರಿಸ್ಬೇಕು. ಹಲ್ಲೆಲೂಯಾ. ತಂದೆ ಒಂದು ಹೆಜ್ಜೆ ಇಟ್ಟರೆ ಮಗ 2 ಹೆಜ್ಜೆ ಇಡಬೇಕು. ಎಲ್ಲರಿಂದ ನಿಂತ್ಕೊಳ್ಳೋಣ. ತುಂಬಾ ಹೊತ್ತು ಕುಂತ್ರೆ ಬಿಸಿಲಲ್ಲಿ ರಕ್ತ ಇವು ಕಟ್ಕೊಂಡ್ಬಿಡುತ್ತೆ. ಹಲ್ಲೆಲೂಯಾ. ಎದ್ದು ನಿಂತ್ಕೊಂಡು ಮತ್ತೆ ನಾವು ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ ಯೇಸುವೇ, ಮಂಜುಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ನಾಗಮಣಿ ಸೃಷ್ಟಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಮಗುವನ್ನ ದೇವರೇ ಬರುವ ಭಾನುವಾರ ಕರ್ತನೆ ನಾಮಕರಣವಾಗಿ ಇಡುತ್ತಾರೆ ಕರ್ತನೆ. ಆ ಒಂದು ಕರ್ತನೆ ಕಾರ್ಯಕ್ರಮವನ್ನ ಯೇಸುವಿನ ಹೆಸರಿನಲ್ಲಿ ಆಶೀರ್ವದಿಸಬೇಕಾಗಿ ಬಿಡ್ತಾ ಇದ್ದೇನೆ. ಕಳೆದ ವಾರದಲ್ಲಿ ಕರ್ತನೆ ಈ ಮಗನ ಮೊದಲನೇ ವರ್ಷದ ಜನ್ಮ ದಿನವನ್ನ ಆಚರಣೆ ಮಾಡುವಾಗ ದೇವರೇ ಹುಟ್ಟಿದ ಅಂದಿನಿಂದಲೂ ಈ ಕ್ಷಣದವರೆಗೂ ಕರ್ತನೆ ಮಗನನ್ನ ಪರಿಪಾಲಿಸುತ್ತಾ ಆಶೀರ್ವಾದ ಮಾಡುತ್ತಾ ತಂದೆ ಮಗ ಪವಿತ್ರಾತ್ಮನ ಹೆಸರಿನಾದ ಯೇಸುವಿನ ಹೆಸರಿನಲ್ಲಿ ಈ ಮಗುವನ್ನ ಆಶೀರ್ವಾದ ಮಾಡ್ತಾ ಇದ್ದೇವೆ ಕರ್ತನೆ. ಸಭಿಕರೆಲ್ಲರೂ ಸೇರಿ ಆಶೀರ್ವಾದ ಮಾಡ್ತಾ ಇದ್ದೇವೆ. ಮಗನ ಆರೋಗ್ಯವನ್ನ ಬಲಪಡಿಸು. ಮಗನು ಕೂತ್ಕೊಳ್ಳುವಾಗ, ಆಟ ಆಡುವಾಗ, ಓಡಾಡುವಾಗ, ಹೊರಗಡೆ ಹೋಗುವಾಗ, ಪ್ರಯಾಣಗಳಲ್ಲಿ ಎಲ್ಲ ಸಮಯಗಳಲ್ಲಿ ಮಗುವಿಗೆ ಆರೋಗ್ಯವನ್ನು ದಯಪಾಲಿಸು. ಎಲ್ಲ ಕೆಮ್ಮು, ನೆಗಡಿ, ಜ್ವರ ಯೇಸುವಿನ ನಾಮದಲ್ಲಿ ದೂರ ಮಾಡಬೇಕಾಗಿ ಬರ್ತಾ ಇದೆ ಕರ್ತನೆ. ಈ ಮಗುವನ್ನ ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸಭಿಕರ ಮುಂದೆ ನಿಂತು ಪ್ರಾರ್ಥನೆಯನ್ನ ದೇವರೇ ಬೇಡಿಕೆಯನ್ನ ಇಟ್ಟಿದ್ದಾರೆ ಕರ್ತನೆ. ಈ ಮಗುವನ್ನ ಆಶೀರ್ವದಿಸು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ. ಈ ಮಗುವಿನ ಜನ್ಮ ದಿನವನ್ನ ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ದಯಮಾಡಿ ಕೂತ್ಕೊಳ್ರಿ. ಸಂಜೆ ಬಿಡಿದ್ರೆ ಎಲ್ಲೋದ್ರು ಹೊರಟುಕೊಂಡಿದ್ದಾರೆ. ಕರಿ ನೋಡಕ್ಕ ಇಲ್ಲ, ಜಸ್ಟ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಪ್ರಾರ್ಥನೆ ಮಾಡಿ ಹೊರಡು. ಸೊ ವಿಶೇಷವಾದ ಪ್ರಕಟಣೆ. ಕಳೆದ ದಿನದಲ್ಲಿ ಕರೆಂಟ್ ಇದೆಲ್ಲ ಒಂದು ರೆಡಿ ಆಗಿದೆ, ಸಣ್ಣ ಪ್ರಮಾಣದಲ್ಲಿ ರೆಡಿ ಆಗಿದೆ. ಸೊ ಹಾಗಾಗಿ ಬಲ್ಬ್ಗಳು ಬೇಕಾಗಿದೆ. ದೇವರಾತ್ಮ ನಿಮ್ಮ ಹೃದಯದಲ್ಲಿ ಬಲ್ಬ್ ಕೊಡಬೇಕಂತ ದೇವರಾತ್ಮ ಪ್ರೇರೇಪಣೆ ಮಾಡಿದ್ರೆ ನೀವು ಬಲ್ಬನ್ನ ನೀವೇ ಹೋಗಿ ಅಂಗಡಿಗೆ ಹೋಗಿ ತಗೊಂಬಂದು ಕೊಡ್ಬೋದು. ಮುಂದೆ ಬನ್ನಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಆಕ್ಚುಲಿ ಅವ್ರೇನು ಸಭೆಯಲ್ಲಿ ಹೇಳಿದ್ರೆ ಅಂತ ಹೇಳಿಲ್ಲ, ಆದರೆ ಸಭಾ ಪಾಲಕನಾದ ಕರ್ತವ್ಯ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರ ಕುಟುಂಬದವರೆಲ್ಲ ಮುಂದೆ ಬನ್ನಿ, ಸಂಜೆಯವರ ಕುಟುಂಬದವರೆಲ್ಲ ಮುಂದೆ ಬನ್ನಿ. ಯಾಕಂದ್ರೆ ಸುಮಾರು ಜನವರಿ ತಿಂಗಳಲ್ಲಿ ಕರೆಂಟ್ ಹೋಗಿತ್ತು. ಸೊ ಸಭೆಗರೆಲ್ಲ ಸೇರಿ ಮಾಡಬೇಕು, ಕೈ ಜೋಡಿಸ್ಬೇಕಂತ ತುಂಬಾ ಯೋಚನೆ ಮಾಡಿ
ನಿನ್ನೆ ದಿನದಲ್ಲಿ ದೇವರಾತ್ಮ ಅವರ ಹೃದಯದಲ್ಲಿ ಮಾತನಾಡಿ ಸೊ ಲೇಬರ್ಗಳನ್ನು ಕರ್ಕೊಂಡ್ಬಂದು ನಿನ್ನೆ ಸಾಯಂಕಾಲ 7 ಗಂಟೆ ಮೇಲೆ ಮನೆಗೆ ಹೋಗಿಸ್ಕೊಂಡು ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಸೊ ಇನ್ನು ಮುಂದೆ ಅವ್ರ ಕಾರ್ಯಕ್ರಮ ನಾವು ಮಾಡ್ತೇವೆ. ಅಲ್ಲೆಲ್ಲೂಯ. ಸೊ ಸಣ್ಣ ಪ್ರಮಾಣದ ಎಲ್ಲವೂ ಅವ್ರು ಮಾಡ್ಕೊಳಕ್ಕಾಗಲ್ಲ, ಆದರೂ ದೇವರ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಬಿಟ್ಟು ಆ ಕುಟುಂಬದವ್ರು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರ ವ್ಯಾಪಾರವನ್ನ, ಅವರ ಆರೋಗ್ಯವನ್ನ, ಸೊಂಟ ನೋವಿನಿಂದ ಬರುತ್ತಾ ಇದ್ದಾರೆ ಮತ್ತು ಇಟಂಗಿ ಕೆಲಸ, ಸಿಮೆಂಟ್ ಕೆಲಸ ಮತ್ತು ಅವರ ಮಕ್ಕಳ ಭವಿಷ್ಯವನ್ನ ಮತ್ತು ಅಡಿಯಲಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಕ್ಸಾಮ್ ಬರೆದು ಸೆಕೆಂಡ್ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಅವ್ರು ಕಾದು ನೋಡ್ತಾ ಇದ್ದಾರೆ. ಮುಂದೆ ಬನ್ನಿ, ಈ ಕಡೆ ಬನ್ನಿ. ಕುಟುಂಬಕ್ಕಾಗಿ ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರ ಕೈಗಳ ಮೇಲೆ ಕೆತ್ತಿ ನಾವು ಈ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಇವರ ಸಾಕ್ಷಿ ನಾನು ಹೇಳೋದಕ್ಕಿಂತ ನಿಮಗೆಲ್ಲ ಗೊತ್ತಿದೆ. ಅವ್ರು ಹೇಳ್ತಾ ಇರ್ತಾರೆ, ನನ್ನ ಮನೆ ಕೂಡ ಕಟ್ಟಲಿಲ್ಲ, ಸಭೆಯನ್ನ ನನ್ನ ಕಟ್ಟಕ್ಕೆ ಮುಂದೆ ಬಂದ ಅಂತೇಳಿ. ಅದು ಅವ್ರು ಬಂದಿಲ್ಲ, ಅವ್ರೊಳಗಿರುವಂತ ಯೇಸು ಸ್ವಾಮಿ ಬಂದಿಲ್ಲ. ಅವ್ರೊಳಗಡೆ ಯೇಸು ಸ್ವಾಮಿ ಕ್ರಿಯೆ ಮಾಡಿ, ಪ್ರೇರೇಪಣೆ ಮಾಡಿ ಅವ್ರು ಏನ್ ಮಾಡಿದಾರೆ, ತನಗೋಸ್ಕರ ಕಟ್ಟದೆ ನಮಗೋಸ್ಕರ, ಅಂದ್ರೆ ವಿಶ್ವಾಸಿಗಳು ಕುತ್ಕೊಂಡು ಆರಾಧನೆ ಮಾಡುವುದಕ್ಕಾಗಿ ಅವ್ರು ಸಾಕ್ಷಿಯನ್ನ ಕೇಳಕ್ ಹೋದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಕಣ್ಣು ಮುಂದೆ ಅವ್ರು ಮಾಡಿರೋ ಕೆಲಸಗಳು, ನಾನೇನು ಅರ್ಥದಲ್ಲಿ ಬಂದ್ರೆ ನನಗೇನು ಗೊತ್ತಾಗಲ್ಲ. ಸೊ ನಿಮ್ಮ ಕಣ್ಣು ಮುಂದೆ ಮಾಡಿರೋ ಕೆಲಸಗಳು, ಪ್ರಯಾಸಗಳು, ಪಟ್ಟಂತ ಕಷ್ಟಗಳೆಲ್ಲ ನಿಮಗೆ ಗೊತ್ತಿದೆ. ದೇವರು ಅವರ ಜೀವನದಲ್ಲಿ ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವಂತೆ, ಹೆಚ್ಚಾಗಿ ಬಲಪಡಿಸುವುದಕ್ಕಾಗಿ ನಾವೆಲ್ಲರ ಕೈಗಳ ಮೇಲೆ ಕೆತ್ತಿ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಸಂಜೆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ಮಾಡುವ ತ್ಯಾಗ, ಅವರು ಇಡುವ ಪ್ರೀತಿ ಎಲ್ಲವನ್ನ ಆಶೀರ್ವದಿಸಬೇಕಾಗಿ ಬಿಡ್ತಾ ಇದ್ದಾರೆ. ಕರ್ತನೆ, ಅವರಿಗಿರುವಂತ ಕರ್ತನೆ ಅನಾರೋಗ್ಯ ಕೊರತೆ, ದೇವರೇ ಸೊಂಟದ ನೋವಿನಿಂದ ಬರಳುತ್ತಿರುವಾಗ ದೇವರೇ ಕೂತ್ಕೊಳ್ಳಲು, ದೇವರೇ ನಿಂತುಕೊಳ್ಳಲು, ನಡೆಯಲು ಬಲಶಕ್ತಿಯನ್ನು ಕೊಡು. ದೇವರೇ ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ಮೂಲಕ ಆಶೀರ್ವಾದ ಎಳೆದು ಬರಬೇಕಾಗಿ ಬಿಡ್ತಾ ಇದ್ದಾರೆ. ನರಗಳಲ್ಲಿ, ಎಲುಬುಗಳಲ್ಲಿ ಕರ್ತನೆ ಯೇಸುವೇ ನೀನು ಜೀವಿಸ ಮಾಡಬೇಕಾಗಿ ಬಿಡ್ತಾ ಇದ್ದಾರೆ. ಕರ್ತನೆ ಅಪ್ಪ, ಹೆಣ್ಮಕ್ಕಳಿಗಾಗಿ ಸ್ತೋತ್ರ, ದೇವರೇ ಕರ್ತನೆ ಗಂಡು ಮಕ್ಕಳಿಗಾಗಿ ಸ್ತೋತ್ರ, ದೇವರೇ ಅಡಿಲಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರನ್ನು ಕೂಡ ಆಶೀರ್ವಾದ ಮಾಡಿ ಕರ್ತನೆ. ನಿಖಿತಗಾಗಿ ಅಪ್ಪ ಅವರು ಬರೆದಿರುವಂತಹ ಉದ್ದೇಶಗಳು, ದೇವರೇ ಸರ್ಕಾರದ ಯೋಜನೆ ಕರ್ತನೆ ಸಿಗಬೇಕಾದ, ದೇವರೇ ಎಲ್ಲ ಅಡೆತಡೆವಿಲ್ಲದೆ ಕರ್ತನೆ ಮಗಳಿಗೆ ಸಿಗಬೇಕಾದ ಕೆಲಸವನ್ನ ನೀನು ಒದಗಿಸಬೇಕಾಗಿ ಬಿಡ್ತಾ ಇದ್ದೇವೆ. ಕರ್ತನೆ ಅಪ್ಪ ದೇವರೇ ನಿಮಗೆ ಸ್ತೋತ್ರ. ಶಿವಾನಿಗಾಗಿ ಸ್ತೋತ್ರ, ಶಿವಾನಿ ಕೂಡ ಆಶೀರ್ವಾದ ಮಾಡಿದೇವ್ರೆ. ಭವಿಷ್ಯವನ್ನ ರೂಪಿಸು ದೇವರೇ. ಯೇಸುವಿಗೋಸ್ಕರ, ಕ್ರಿಸ್ತನಿಗೋಸ್ಕರ ತ್ಯಾಗವಾಗಿ ಜೀವನ ಮಾಡ್ಲಿಕ್ಕೆ ಅವರ ಸಹಾಯ ಮಾಡ್ತಾರೆ. ಅಪ್ಪ ಬೇಗಗಾಗಿ ಸ್ತೋತ್ರ, ಅವ್ರ ಯಜಮಾನರಿಗಾಗಿ ಸ್ತೋತ್ರ, ದಾನವಾಗಿ ಕೊಟ್ಟಿರುವ ಮಗುವಿಗಾಗಿ ಸ್ತೋತ್ರ. ಮಗುವನ್ನು ಆಶೀರ್ವಾದ ಮಾಡಕರ್ತನೆ ಯೇಸುವೆ. ಅಪ್ಪ ಕುಟುಂಬವಾಗಿ ಯೇಸು ಸ್ವಾಮಿಯನ್ನ ದೇವರೇ ನಂಬಿಕೊಂಡು ಬರಲಿಕ್ಕಂತಾನೆ. ಅಪ್ಪ ಸೈತಾನ ಸರ್ಪದ ಪಾದೆಯಲ್ಲಿ ಆವಿನ ರೂಪದಲ್ಲಿ ದೇವರೇ ಒಳಚರ್ಚೆ ಮಾಡುವುದಕ್ಕೆ, ತೊಂದರೆ ಕೊಡುವುದಕ್ಕೆ ಬರುವಾಗ ಪ್ರಾರ್ಥನೆಯಿಂದ ಜಯಿಸುವಂತೆ, ನಂಬಿಕೆಯಿಂದ ಜಯಿಸುವಂತೆ, ಪರಿಶುದ್ಧತೆಯನ್ನು ಜಯಿಸಲಿಕ್ಕೆ ಅವನು ಸಹಾಯ ಮಾಡಿಕರ್ತನೆ. ಅಪ್ಪ ಶಿಷ್ಯಗಾಗಿ, ಸಂಜೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕುಟುಂಬವನ್ನು ಆಶೀರ್ವಾದ ಮಾಡಕರ್ತನೆ. ಅಪ್ಪ ಅವರು ಇಡುವ ಪ್ರಯಾಸಗಳು, ಪಡುವ ಕಷ್ಟಗಳು, ಸಮಸ್ಯೆಗಳು ಯೇಸುವಿನ ಹೆಸರಿನಲ್ಲಿ ಎಲ್ಲ ಕಣ್ಣೀರುಗಳು ಒರೆಸಲ್ಪಡಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಿಂದ, ಯೇಸುವಿನ ವಾಕ್ಯದಿಂದ ನಾವೆಲ್ಲರೂ ಸಭಿಕರಾಗಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ ಆಶೀರ್ವಾದ ಮಾಡುವ ಕರ್ತನೆ, ಕೆಲಸ ಮಾಡುವ ಸೈಟ್ ನಲ್ಲಿ ಕೆಲಸ ಮಾಡುವ ಲೇಬರ್ಸ್ಗಾಗಿ, ಕಾರ್ಮಿಕರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಜೊತೆಗೆ ಕೆಲಸ ಮಾಡುವವರು ಆರೋಗ್ಯವಾಗಿರ್ಲಿಕ್ಕಾಗುವಂತೆ, ಯಾವ ರೋಗವಿಲ್ಲದೆ, ಸಮಸ್ಯೆವಿಲ್ಲದೆ ದೇವರೇ ಅವರು ಕೂಡ ಮನಸ್ಸಾಂತರ ಹೊಂದಲಿಕ್ಕೆ ಅವನು ಸಹಾಯ ಮಾಡಬೇಕಾಗ್ತದೆ. ಇವತ್ತು ಒಂದು ದಿನ ಸೈಟ್ ತೆಗೆಯುವುದಾದ್ರೆ ಬರುವ ದಿನಗಳಲ್ಲಿ 2ರಷ್ಟಾಗಿ ಆಶೀರ್ವಾದವನ್ನ, 2ರಷ್ಟಾಗಿ ಅಂಗಡಿಯನ್ನು ಇಡಲಿಕ್ಕೆ ಅವನು ಸಹಾಯ ಮಾಡಬೇಕಾಗ್ತದೆ. ಎಲ್ಲ ಮಾಟ ಮಂತ್ರ ಶಕ್ತಿಗಳು, ದುಷ್ಟರ ಕಣ್ಣುಗಳು, ಜನರ ಕಣ್ಣುಗಳು, ವೈರಿಯ ಕಣ್ಣುಗಳು, ಅಕ್ಕಪಕ್ಕದ ಕಣ್ಣುಗಳು, ಸೈತಾನ ಕಣ್ಣುಗಳು ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಡಲಿ. ಯೇಸುವೇ ನಿನ್ನ ಕಣ್ಣು ಮಾತ್ರ ಇವರ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ತೆರೆಯಬೇಕಾಗಿ ಬಿಡ್ತಾ ಇರಬೇಕಾಗ್ತದೆ. ಆಶೀರ್ವಾದ ಮಾಡಬೇಕಾಗ್ತದೆ. ಇನ್ನು ಹೆಚ್ಚಾಗಿ ಸಭೆಗೋಸ್ಕರ ಪ್ರಯಾಸ ಪಡುವಂತೆ, ಇನ್ನು ಹೆಚ್ಚಾಗಿ ಕಷ್ಟಪಡುವಂತೆ ಸಹಾಯ ಮಾಡು. ಬರುವ ದಿನಗಳಲ್ಲಿ ದೇವರೇ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇಲ್ಲಿ ನಡೆಸಿದ್ದೇವೆ. ಸಭಿಕರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಾದ ಯೇಸುವಿನ ಹೆಸರಿನಲ್ಲಿ ಸಂಜೆಯವರ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾರೆ. ಫಲಪಡಿಸು ಯೇಸುವಿನ ಹೆಸರಿನಲ್ಲಿ ತಂದೆ. ದಯಮಾಡಿ ಕೂತ್ಕೊಳ್ಳಿ. ಬೇತೇಲ್ ಸಭೆಯ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಸಂಜೆಯವರ ಕುಟುಂಬಕ್ಕಾಗಿ ಅಲ್ಲೆಲೂಯಾ. ಸೊ ಅವರನ್ನ ಮುಂದೆ ನಿಲ್ಲಿಸುತ್ತಿರುವಂತ ಅವರನ್ನ ಗೌರವಿಸುವುದಕ್ಕಾಗಿಲ್ಲ, ಅವರೊಳಗಿರುವಂತ ಯೇಸುವನ್ನ ಗೌರವಿಸಿದ್ದೇವೆ, ಅವರೊಳಗಿರುವಂತ ಯೇಸುವನ್ನ ಘನಪಡಿಸುತ್ತೇವೆ. ಅಲ್ಲೆಲೂಯಾ. ಸೊ ಬರುವ ದಿನಗಳಲ್ಲಿ ಫ್ಯಾನ್ ಕೂಡ ಅವಶ್ಯಕತೆ ಇದೆ, ಚೇರು ಅವಶ್ಯಕತೆ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯದಲ್ಲಿ ಪ್ರೇರೇಪಣೆ ಆದ್ರೆ ಬರಗಳು ಮತ್ತೆ ಎಲ್ಲ ಬಹಳಷ್ಟು ಕಾರ್ಯಗಳಿದೆ. ಸೊ ಅದನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನ ಬಲಪಡಿಸಲಿ. ಈಗ ವಿಶೇಷವಾಗಿ ಆಡಾಡ್ತೀರಾ? ಸಂಜೆಯವರ ಕುಟುಂಬವಾಗಿ ಆಡಾಡ್ತೀರಾ? ಪ್ರಾಕ್ಟೀಸ್ ಮಾಡಿಲ್ವಾ?
ಹೋದ ವಾರನೇ ಹೇಳಿದೆ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ ಅಂತ. ಯಾರು ಆಡ್ತೀರಾ ಕಾಣಿಕೆಗೋಸ್ಕರ? ಅಂಜನ್ ಕುಮಾರ್ ಫ್ಯಾಮಿಲಿಯಾಗಿ ಆಡ್ತೀರಾ? ನಮ್ಮ ಸಭೆಯಲ್ಲಿ ಬರುವ ರೂಲ್ಸ್ ಈಗ ಆಗಿದೆ, ಪ್ರತಿ ಭಾನುವಾರ ಕುಟುಂಬವಾಗಿ ಬಂದು ನಿಂತು ಹಾಡಾಡ್ಬೇಕಂತೆ. ಯಾರು ಆಡುತ್ತೀರಾ? ನಾಗಮನೆಯವರೇ, ಮಂಜು ಇಬ್ಬರು ಸೇರಿ ಆಡ್ತೀರಾ? ಮಂಜು ಕುಟುಂಬವಾಗಿ ಆಡ್ತೀರಾ? ಒಂದು ಹಾಡು. ಮುಂದಿನ ಭಾನುವಾರ ಕಡ್ಡಾಯವಾಗಿ ಸಂಜಯ್ ಬಿಡದರು ಅರ್ಚನಾ ಸಿಸ್ಟರು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಪ್ರತಿ ವಾರ ತಪ್ಪಿಸ್ಕೊಳ್ತಾ ಇದ್ದೀರಾ. ಸೊ ಹಾಡುಗಳನ್ನ ಆಡಬೇಕು. ಬೇಗ ಬನ್ನಿ, ಯಾರು ಆಡ್ತೀರಾ? ಬನ್ನಿ, ಹಾಡಾಡುವ ಮುಂದೆ ಬನ್ನಿ. ಬಸಲ್ಲ, ನೀವು ಆಡ್ತೀರಾ? ಯಾಕೆ ಈ ಸಲ ಹಾಡಾಡೋಕ್ಕೆ ನಾಚ್ಕೊಳ್ತೀರಾ? ಹಲ್ಲೆಲೂಯ. ಅದೇ ಮ್ಯೂಸಿಕ್ ಡೈರೆಕ್ಟರ್ சாவி எங்கிட்ட தான் இருக்குது. யார்?
ಕಾಣಿಕೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಪ್ರೀತಿಯಿಂದ ಕೊಟ್ಟಿರುವ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ದೇವರೇ, ಅವರ ಒಳದಲ್ಲಿ ಬೆಳೆದಿರುವ ಎಲ್ಲ ವರುಮಾನದಿಂದ ಕರ್ತನೆ ಕಾಣಿಕೆಯಾಗಿ ದಶಮವಾಗಿ ಕೊಟ್ಟಿರ್ತಾರೆ ಕರ್ತನೆ. ಕೊಟ್ಟಂತ ಕುಟುಂಬಗಳನ್ನ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಆಶೀರ್ವಾದ ಮಾಡಿ ಬಲಪಡಿಸಿ. ಇನ್ನು 2ರಷ್ಟಾಗಿ 60ರಷ್ಟು, 80ರಷ್ಟು, 100ರಷ್ಟು ಪ್ರತಿಫಲವಾಗಿ ಅವರಿಗೆ ಕರ್ತನೆ ಲಭಿಸಲಿ ಕರ್ತನೆ. ಈ ಕಾಣಿಕೆಯನ್ನು ಆಶೀರ್ವದಿಸಿ ಬಲಪಡಿಸಿ. ಮುಂದಿನ ಭಾಗವನ್ನು ಕರಗಳಿಗೆ ಒಪ್ಪಿಸ್ತಾ ಇದ್ದಾರೆ ಯೇಸುವಿನ ಹೆಸರಿನಲ್ಲಿ ತಂದೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ರಿ. ಒಂದು ವಿಶೇಷವಾದ ಪ್ರಕಟಣೆ. ಮುಂದಿನ ಭಾನುವಾರ ಆನಂದ್ ಸರ್ ತಿಳ್ಕೊ ಮಾಡಿದ್ದೀರಾ? ಓಕೆ, ಆನಂದ್ ಸರ್ ಅವರು ಮುಂದಿನ ವಾರ ಬರ್ತಾರೆ. ಸೊ ಆದ್ದರಿಂದ ಎಲ್ಲರೂ ಸಿದ್ಧವಾಗಿ ಬನ್ನಿರಿ, ಪ್ರಾರ್ಥನೆಗಾಗಿ ಸಿದ್ಧರಾಗಿರಿ. ಮತ್ತೆ ನೀರಿನ ಕೊರತೆ ಬರಬಾರ್ದು, ಅದಕ್ಕೆ ಶುಕ್ರವಾರನೇ ತಂದು ತುಂಬಿಸಿಟ್ಬಿಟ್ರೆ ನಿಮಗೆ ಅನುಕೂಲ ಆಗ್ತದೆ. ಸೊ ಸಾಧ್ಯವಾದರೆ ನಮ್ಮ ಸಂಜೆ ಬರೋದ್ರ ಒಂದು ಟ್ಯಾಂಕ್ ತಂದು ಕೊಟ್ಟರು ಕೂಡ ಇನ್ನೂ ಒಳ್ಳೆಯದು. ಯಾಕಂದರೆ ಈ ಬೇಸಿಗೆಯಲ್ಲಿ ನೀರು ಭಾಳ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಟ್ಯಾಂಕ್ ತಂದು ನಿಲ್ಲಿಸ್ಬಿಟ್ರೆ ಇಲ್ಲಿ ತೆಂಗಿನ ಮರಕ್ಕೆ ಇದಾಗ್ಬಿಡ್ತದೆ. ಸೊ ಅದಕ್ಕಾಗಿ ಆಮೇಲೆ ಶನಿವಾರ ಮುಂಚೆನೇ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ಬೇಕು. ಸೊ ಅದನ್ನು ನೀವು ಮನದಲ್ಲಿ ಇಟ್ಕೊಳ್ರಿ. ನೀವು ಬರ್ತೀರಂದ್ರೆ ನನಗೇನು ಗ್ಯಾರಂಟಿ ಇದೆ ಇಲ್ಲ. ಸೊ ಬರ್ತೀನಿ ಅಂತ ಹೇಳ್ತೀರಾ, ಬರೋದಿಲ್ಲ, ನಿಮಗೆ ಬಿಟ್ಟಿದ್ದದು. ಇನ್ನೊಂದು ವಿಶೇಷವಾದ ಪ್ರಕಟಣೆ ಏನಪ್ಪ ಅಂದರೆ, ಬಾತ್ರೂಮ್ ಇದೆಯಲ್ವಾ, ಬಾತ್ರೂಮ್ ಬಳಸ್ಕೊಳ್ರಿ, ಆದರೆ ನೀರು ಹಾಕಿ. ಸೊ ಭಾನುವಾರ ಯಾರು ಹೋಗಿದ್ರೆ ಅಂತ ಗೊತ್ತು ನನಗೆ. ಸೊ ಹೋಗಿದ್ರಿ, ನೀರು ಹಾಕಿಲ್ಲ, ಹಿಂಗೆ ಕಬ್ಬು ನಾತ ಹೊಡೆದು ಸೋಮವಾರ ಬೆಳಗ್ಗೆ ನಾನು ಹೋಗಿ 2 ಬಕೆಟ್ ನೀರು ಹಾಕಿದ್ದೆ. ಸೊ ನಿಮ್ಗೆ ನೀರು ಇಲ್ಲಿದೆ, ಡ್ರಮ್ಸಲ್ಲಿ ತುಂಬಿಟ್ಟಿದ್ದೀನಿ. ನೀವು ಹೋಗುವಾಗ ಒಂದು ಬಕೆಟ್ ತಗೊಂಡು ಹೋಗ್ಬೇಕು. ಆ ಕಷ್ಟ ಏನು ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ಇಲ್ಲಿ ಬಂದಾಗ ಮಾವಿನ ಕಡೆ ಏನು ಯಾರು ಹೋಗ್ಬೇಡ್ರಿ. ಸೊ ತಿಳಿಸ್ಬೇಕು, ಯಾಕಂದರೆ ಜಗಳಕ್ಕೆ ಬಂದ್ಬಿಡ್ತಾರೆ ಅವರು.